रायसूर जिला विधिक सेवा प्राधिकरण, महिला एवं बाल विकास विभाग, जिला विकलांगजन एवं वरिष्ठ नागरिक सशक्तिकरण विभाग, सुरक्षा संस्था, वरिष्ठ नागरिक हेल्पलाइन केंद्र तथा रोटरी क्लब कृष्णा तुंगा रायसूर के संयुक्त तत्वावधान में विश्व वरिष्ठ नागरिक शोषण जागरूकता दिवस 2026 कार्यक्रम का आयोजन शहर के जिला कर्मचारी मनोरंजन केंद्र में किया गया। कार्यक्रम का उद्घाटन करते हुए जिला विधिक सेवा प्राधिकरण के सदस्य सचिव एवं वरिष्ठ श्रेणी सिविल न्यायाधीश सिद्धरामप्पा कल्याणराव ने कहा कि वरिष्ठ नागरिकों के अधिकारों की रक्षा के लिए केंद्र सरकार द्वारा लागू वरिष्ठ नागरिकों एवं माता पिता के भरण पोषण तथा कल्याण अधिनियम 2007 अत्यंत महत्वपूर्ण कानून है। पूर्व में वरिष्ठ नागरिकों के भरण पोषण से संबंधित मामले न्यायालयों में लंबे समय तक लंबित रहते थे। इस समस्या को ध्यान में रखते हुए सरकार ने विशेष कानून लागू किया है। यदि बच्चे या वारिस भरण पोषण नहीं करते हैं तो वरिष्ठ नागरिक सहायक आयुक्त के कार्यालय में आवेदन प्रस्तुत कर सकते हैं। ऐसे आवेदनों का 60 दिनों के भीतर निपटारा करने का नियम है तथा विशेष परिस्थितियों में 90 दिनों के भीतर अंतिम निर्णय लिया जाता है। उन्होंने बताया, ಒಂದು ಕಾರ್ಯಕ್ರಮಕ್ಕೆ ಸಸಿಗೆ ನೀಡಲು ತರ ಒಂದು ಉದ್ಘಾಟನೆ ಮಾಡಿದಂತ ವೇದಿಕೆ ಮೇಲೆ ಹಾಸನ ಎಲ್ಲ ಧನ್ಯವಾದಗಳು। 125 ಕಲಮಡಿಯಲ್ಲಿ ತಮಗೆ ಮೇಂಟೆನೆನ್ಸ್ ಬೇಕಂದ್ರೆ ತಾವು ನ್ಯಾಯಾಲಯಕ್ಕೆ ಬರಬೇಕಾಗ್ತಿತ್ತು। ಆದರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನ್ಯಾಯಾಲಯದಲ್ಲಿ ಇದು ಒಂದೇ ಪ್ರಕರಣ ಇರಲ್ಲ, ನಮಗೆ ಸಾವಿರಾರು ಪ್ರಕರಣಗಳು ಇರುತ್ತವೆ, ಅದರಲ್ಲಿ ಇದು ಒಂದು। ಹೀಗಾಗಿ ಇವನ್ನು ವಿಲೇವಾರಿ ಮಾಡುವುದರಲ್ಲಿ ಸ್ವಲ್ಪ ವಿಳಂಬವಾಗ್ತಾ ಇತ್ತು। ಅದರಿಂದ ಈ ಮೇಂಟೆನೆನ್ಸ್ಗಾಗಿ ಏನು ತಂದೆ ತಾಯಿಯಂದಿರಾಗಲಿ ಅಥವಾ ಹೆಂಡತಿ ಆಗಲಿ ಯಾರ್ಯಾರು ಬಂದಿದ್ರೆ ಅಂಥವರಿಗೆ ತುಂಬಾ ಅಂದ್ರೆ ಬೇಗ ನ್ಯಾಯ ಸಿಗ್ತಿರ್ಲಿಲ್ಲ। ಇದನ್ನು ನಮ್ಗೊಂಡು ಸರ್ಕಾರ ಏನ್ ಮಾಡ್ತು, 2007ರಲ್ಲಿ ವಿಶೇಷವಾಗಿ ನಿಮಗೆ ಒಂದು ಕಾಯ್ದೆಯನ್ನು ತಂತು, ಮೇಂಟೆನೆನ್ಸ್ ಆಫ್ ವೆಲ್ಫೇರ್ ಆಫ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 ಅಂತೇಳಿ। ಇದರಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಇರುವಂತಹ ಅಧಿಕಾರವನ್ನೆಲ್ಲವನ್ನು ವರ್ಗಾವಣೆ ಮಾಡಿ ಈ ಅಸಿಸ್ಟೆಂಟ್ ಕಮಿಷನರ್ ಹಂಪಣ್ಣ ಸರ್ ಇದ್ದಾರಲ್ಲ, ಹಂಪಣ್ಣ ಸರ್ ಇದ್ದಾರಲ್ಲ, ಈಗ ಅವರೇ ಡೀಲ್ ಮಾಡೋದು ಇವೆಲ್ಲ ಕಾಯ್ದೆಯಲ್ಲಿ ಅವರಿಗೆ ವರ್ಗಾವಣೆ ಮಾಡಿತು। ಇದರ ಉದ್ದೇಶ ಏನಂತಂದ್ರೆ, ನೀವು ಅರ್ಜಿ ಹಾಕಿದ ಅಂದ್ರೆ ನಿಮ್ಗೆ ಯಾರು ಮಕ್ಕಳು ನೋಡ್ತಾ ಇರ್ಲಿಲ್ಲ, ನಿಮ್ಗೆ ಮೇಂಟೈನ್ ಮಾಡ್ತಾ ಇರ್ಲಿಲ್ಲ, ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ನೋಡ್ತಾ ಇರಲಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ನಾವು ನೇರವಾಗಿ ಅಸಿಸ್ಟೆಂಟ್ ಕಮಿಷನರ್ ಅವರ ನ್ಯಾಯಾಲಯಕ್ಕೆ ಹೋಗಿ ಈ ಕಾಯ್ದೆ ಅಡಿಯಲ್ಲಿ ಅರ್ಜಿಯನ್ನು ಹಾಕಿದ್ರೆ, ಈ ಅರ್ಜಿ ಹಾಕಿ ತಲುಪಿದ 60 ದಿವಸದ ಒಳಗಾಗಿ ಇದನ್ನು ವಿಲೇವಾರಿ ಮಾಡಬೇಕಂತ ಈ ಕಾಯ್ದೆ ಅಡಿಯಲ್ಲಿ ಹೇಳಲಾಗಿದೆ। ಅಂದ್ರೆ ಎಕ್ಸ್ಟೆಂಡೆಡ್, ಮತ್ತೆ ಒಂದು ವೇಳೆ ಯಾವುದೇ ಕಾರಣದಿಂದ ವಿಳಂಬವಾಗಿದ್ರೆ 30 ದಿವಸದೊಳಗೆ ಮತ್ತೆ 30 ದಿವಸ ಎಕ್ಸ್ಟೆನ್ಷನ್ ಕೊಡಲಾಗಿದೆ। ಅಂದ್ರೆ ಟೋಟಲ್ 90 ದಿವಸ ಒಳಗಾಗಿ ಈ ಅರ್ಜಿಗಳನ್ನ ವಿಲೇವಾರಿ ಮಾಡಬೇಕಾಗಿದೆ। ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಬೇಗ ಈ ಹಿರಿಯ ನಾಗರಿಕರಿಗೆ ಇದರಲ್ಲಿ ನ್ಯಾಯ ಸಿಗಲಿ, ಅವರು ಬೇಗ ಆರ್ಥಿಕವಾಗಿ ಸಬಲರಾಗಲಿ ಎನ್ನುವ ಉದ್ದೇಶದಿಂದ ಅವರಿಗೆ ಈ ಕಾಯ್ದೆಯಲ್ಲಿ ಅವರಿಗೆ ಸಹಾಯವನ್ನು ಕೊಡಲಾಗಿದೆ। ನಂತರ ಈ ಕಾಯ್ದೆಯಲ್ಲಿ ವಿಶೇಷ ಮತ್ತೆ ಇನ್ನೊಂದು ಏನಂತಂದ್ರೆ, ಯಾರು ಮಕ್ಕಳು ಆಗಲಿ ಅಥವಾ ಮೊಮ್ಮಕ್ಕಳಾಗಲಿ ನಿಮ್ಮ ಹೆಸರಿನಲ್ಲಿರುವಂತಹ ಆಸ್ತಿಗಳನ್ನು ತಮ್ಮ ದೊಡ್ಡ ವಯಸ್ಸಿನಲ್ಲಿ ನಾನು ನಿಮಗೆ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ನಿಮ್ಮ ಆಸ್ತಿ ಗಿಫ್ಟ್ ಮುಖಾಂತರ ಅಥವಾ ಇನ್ಯಾವುದರ ಮುಖಾಂತರ ಒಂದು ವೇಳೆ ತಮ್ಮ ಮಕ್ಕಳಿಗೆ ವರ್ಗಾವಣೆ ಮಾಡಿದ್ದೇ ಆಗಿದ್ದಲ್ಲಿ, ತದನಂತರ ದಿನಗಳಲ್ಲಿ ಅವರು ನಿಮಗೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಥವಾ ನಿಮಗೆ ಕಿರುಕುಳ ಕೊಡ್ಲಿಕ್ಕೆ, ಶೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅಂತ ಸಂದರ್ಭದಲ್ಲಿ ಅವರು ಕೂಡ ಅಂತ ಸಂದರ್ಭದಲ್ಲಿ ಕೂಡ ತಾವು ಈ AC ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಕೇಳುತ್ತಾರೆ। ಆಗ AC ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಮುಟ್ಟುಗೋಲು ಹಾಕುವಂತ ಅವಕಾಶ ಕೂಡ ಈ ಕಾಯ್ದೆಯಲ್ಲಿ ಹೇಳಲಾಗಿದೆ। कार्यक्रम में मुख्य अतिथि के रूप में भाग लेने वाले सहायक आयुक्त हम्पन्ना सज्जन ने कहा कि वैश्विक स्तर पर वरिष्ठ नागरिकों के प्रति शोषण, उपेक्षा तथा हिंसा की घटनाएं बढ़ रही हैं।
इसलिए इस प्रकार के जागरूकता कार्यक्रम अत्यंत आवश्यक है। 60 वर्ष से अधिक आयु के व्यक्तियों को वरिष्ठ नागरिक माना जाता है। यदि बच्चे, पोते पोतियां तथा वारिस वरिष्ठ नागरिकों की संपत्ति का उपयोग करके भी उनका भरण पोषण नहीं करते हैं, तो वे विधिक सेवा प्राधिकरण और वरिष्ठ नागरिक हेल्पलाइन के माध्यम से सहायता प्राप्त कर सकते हैं। उन्होंने बताया, वरिष्ठ नागरिक किसी भी समस्या का सामना करने पर संकोच या भय न करें और उनसे संपर्क करें। हम 24 घंटे आपके साथ हैं और आवश्यक सहायता उपलब्ध कराएंगे, उन्होंने आश्वासन दिया। जून 15 प्रति वर्ष जून 15 ನಾವು ವಿಶ್ವ ಹಿರಿಯ ನಾಗರಿಕರ ಶೋಷಣೆಯ ಜಾಗೃತಿ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಸೊ ಅದರ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ಯುನೈಟೆಡ್ ನೇಷನ್ ಏನು ಸಂಸ್ಥೆ ಇದೆ, ಜಾಗತಿಕವಾಗಿ ಹಿರಿಯ ನಾಗರಿಕರಿಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಆ ಸಮಸ್ಯೆಗಳ ಬಗ್ಗೆ ಒಂದು ದಿವಸ ಈ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಜಾಗೃತಿ ಮೂಡಿಸುವಂಥದ್ದು ಆಗಬೇಕು ಅಂತ ಹೇಳಿ ಪ್ರತಿ ವರ್ಷ ಜೂನ್ 15 ಈ ಕಾರ್ಯಕ್ರಮ ನಡೀತದೆ. ಸೊ ಹಿರಿಯ ನಾಗರಿಕರು ಅಂದರೆ ಯಾರು? ಕಾನೂನಿನಲ್ಲಿ ನಾವು 60 ವಯಸ್ಸು ಆಗಿತ್ತು ಅಂತ ಹೇಳಿದ್ರೆ ಅವರಿಗೆ ಹಿರಿಯ ನಾಗರಿಕರು ಅಂತ ಕರಿತೇವೆ. ಸೊ ಹಿರಿಯ ನಾಗರಿಕರಿಗೆ ಏನು ಸಮಸ್ಯೆಗಳಾಗ್ತವ? ಸೊ ಅವರಿಗೆ ಕಾನೂನುಬದ್ಧವಾಗಿರ್ತಕ್ಕಂಥ ಮಕ್ಕಳು, ಮಗ ಮಗಳು ಅಥವಾ ಮೊಮ್ಮಗ ಮೊಮ್ಮಗಳು ಮತ್ತು ಇತರೆ ಕಾನೂನುಬದ್ಧ ವಾರಸುದಾರರು ಏನಾಗ್ತದೆ, ಹಿರಿಯ ನಾಗರಿಕರಿಗೆ ತಮ್ಮದೇ ಆದಂಥ ಆದಾಯದಿಂದ ಅಥವಾ ತಮ್ಮದೇ ಆದಂಥ ಏನು ಆಸ್ತಿ ಪಾಸ್ತಿ ಇರ್ತದೆ ಅದರಿಂದ ಬಂದಂಥ ಆದಾಯದಿಂದ ಅವರಿಗೆ ತಮ್ಮ ಪಾಲನೆ ಪೋಷಣೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವರ ಮಕ್ಕಳು ಮತ್ತು ಕಾನೂನುಬದ್ಧ ವಾರಸುದಾರರು ಅವರಿಗೆ ಕೇರ್ ತಗೊಂಡು ಅವರ ಪಾಲನೆ ಪೋಷಣೆಯನ್ನು ಮಾಡಬೇಕಾಗ್ತದೆ. ಸೊ ಆ ಒಂದು ಕಾರ್ಯದಲ್ಲಿ ವಿಫಲ ಆದರೆ ನಮ್ಮ ಹಿರಿಯ ನಾಗರಿಕರು ಸ್ವಲ್ಪ ಜಾಗೃತಿಗೊಂಡು ಈ ವೇದಿಕೆ ಮೇಲೆ ಸಾಹೇಬರು ಹೇಳಿದರು, ಕಾನೂನು ಸೇವೆಗಳ ಪ್ರಾಧಿಕಾರದ ಏನಾದರೂ ತಮಗೆ ಸಹಾಯ ಬೇಕಿದ್ರೆ ನಮ್ಮ ಹತ್ರನೂ ಬರ್ಬೋದು ಅಂತ ಹೇಳಿ. ಸೊ ಇದಕ್ಕೆ ಒಂದು ಸಹಾಯವಾಣಿ ಕೂಡ ಇದೆ, 10901090. ಸೊ ಏನಾದರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಸಹಾಯವಾಣಿ ಕೇಂದ್ರಕ್ಕೆ ಕೂಡ ತಾವು ಕಾಲ್ ಮಾಡಬಹುದು. ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಸಾಹೇಬರ ಕಡೆನೂ ತಾವು ಸಲಹೆಗಳನ್ನು ಮತ್ತು ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಹೇಳಿ ಕಾನೂನು ರೀತಿಯಲ್ಲಿ ಸಹಾಯ ಪಡ್ಕೋಬಹುದು. ಮತ್ತು कार्यक्रम में महिला एवं बाल कल्याण विभाग के उप निदेशक शरणम ने कहा कि वरिष्ठ नागरिक समाज और परिवार की अमूल्य संपत्ति हैं तथा उन्हें अपने अनुभव और मार्गदर्शन को अगली पीढ़ी तक पहुंचाना चाहिए। आपने जीवन में अनेक चुनौतियों का सामना करते हुए कठिन परिश्रम के बल पर यह मुकाम हासिल किया है। कार्य का दबाव, शारीरिक श्रम और मानसिक तनाव को पार करते हुए परिवार का निर्माण किया है। अब आपको अपने विश्रामकालीन जीवन को खुशी से बिताना चाहिए, उन्होंने कहा। वरिष्ठ नागरिकों का अनुभव, ज्ञान और मूल्य प्रत्येक परिवार के लिए मार्गदर्शक होते हैं, इसलिए उन्हें अपने परिवार के सदस्यों को मार्गदर्शन देना चाहिए, उन्होंने आह्वान किया। वरिष्ठ नागरिक स्वस्थ एवं प्रसन्न जीवन जिए। सरकार तथा विभिन्न संगठन वरिष्ठ नागरिकों के लिए अनेक सुविधाएं प्रदान कर रहे हैं। किसी भी समस्या या कठिनाई का सामना होने पर तुरंत 1090 हेल्पलाइन पर कॉल कर जानकारी देनी चाहिए। हम हमेशा आपके साथ रहेंगे, उन्होंने आश्वासन दिया। कार्यक्रम में वरिष्ठ नागरिकों के अधिकार, कानूनी सहायता, हेल्पलाइन सेवाओं तथा परिवार के सदस्यों की जिम्मेदारियों के संबंध में जागरूकता पैदा की गई। वक्ताओं ने कहा कि वरिष्ठ नागरिकों को सम्मानजनक जीवन एवं सामाजिक सुरक्षा प्रदान करना प्रत्येक व्यक्ति का कर्तव्य है। ಯೋಚನೆ ಇರ್ಬೋದು, ಒಂದು ಸಂಸ್ಥೆ, ಒಂದು ವ್ಯವಸ್ಥೆ ಅತ್ಯಂತ ಯಶಸ್ವಿ ಆಗುತ್ತೆ. ಆದ್ದರಿಂದ ತಾವೆಲ್ಲರೂ ಕೂಡ ಒಂದು ಕುಟುಂಬದಲ್ಲಿ ಒಂದು ಅತ್ಯುನ್ನತ ಒಂದು ಅನುಭವ ಹೊಂದಿರತಕ್ಕಂಥ ಒಂದು ಗಣಿಯಾಗಿರ್ತೀರಿ. ನಿಮ್ಮ ಮಾರ್ಗದರ್ಶನ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಆಗತ್ತೆ. ಯಾಕಂತಂದರೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ
ತಾವು ನಡೆದು ಬಂದ ಒಂದು ದಾರಿ ಸಂದರ್ಭದಲ್ಲಿ ನೀವು ಅನುಭವವನ್ನು ಪಡೆದಿರ್ತೀರಾ. ಆ ಅನುಭವ ಅಂತಕ್ಕಂಥದ್ದು ಪ್ರತಿ ಕುಟುಂಬದಲ್ಲಿರ್ತಕ್ಕಂತಹ ಮುಂದಿನ ಪೀಳಿಗೆಗಿರ್ಬೋದು ಮತ್ತು ಇತರ ಸದಸ್ಯರಿಗೂ ಕೂಡ ಅವಶ್ಯಕತೆ ಇರುತ್ತೆ. ನೀವು ಕೂಡ ಈ ಮಾರ್ಗದರ್ಶನವನ್ನು ನಿಮ್ಮ ಕುಟುಂಬಕ್ಕೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಇತರ ಎಲ್ಲ ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ, ನಿಮಗೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಹಲವಾರು ಕಾಯ್ದೆ ಕಾನೂನುಗಳಿದೆ. ಈ ಕಾಯ್ದೆಯ ಕಾನೂನುಗಳ ಅರಿವು ಬಗ್ಗೆ ನಿಮಗೆ ಸವಿಸ್ತಾರವಾಗಿ ನಾವು ಒಂದು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ನಿಮಗೆ ತಿಳಿಸಿಕೊಡ್ತೀವಿ. ನೀವು ಈ ಕಾಯ್ದೆಯ ಒಂದು ಸದುಪಯೋಗ ಪಡಿಸ್ಕೊಂಡು ಸಂತೋಷವಾಗಿ ಅತ್ಯಂತ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಜೊತೆಗೆ ಒಂದು ಚೆನ್ನಾಗಿ ನೀವು ಜೀವನವನ್ನು ಸಾಗಿಸ್ಬೇಕಾಗ್ತದೆ. ಯಾಕಂತಂದರೆ ಪ್ರತಿಯೊಬ್ಬರ ಮನುಷ್ಯನ ಜೀವನದ ಅಲ್ಲಿ ಬರ್ತಕ್ಕಂಥ ಒಂದು ಘಟ್ಟ ಇದು. ಎಲ್ಲರಿಗೂ ಕೂಡ ಈ ಹಂತವನ್ನು ದಾಟಿಕೊಂಡೇ ಹೋಗಬೇಕಾಗುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಾಂತಿ ಬೇಕಾಗಿರುತ್ತೆ. ಯಾಕಂದರೆ ದೈಹಿಕವಾಗಿ ನೀವು ಶಕ್ತಿಯನ್ನು ಕುಂದಿರ್ತೀರ. ಈ ಸಂದರ್ಭದಲ್ಲಿ ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಿಶ್ರಾಂತಿ ಕೂಡ ಬೇಕಾಗುತ್ತೆ. ಅದೆಲ್ಲವನ್ನು ಒದಗಿಸಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಕುಟುಂಬಗಳದ್ದು ಇರುತ್ತೆ ಮತ್ತು ಸಂಘ ಸಂಸ್ಥೆಗಳದ್ದು ಕೂಡ ಇರುತ್ತೆ. ಅವೆಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ನಿಮಗೆ ಒಂದು ಸಂತೋಷದಾಯಕ ವಾತಾವರಣವನ್ನು ನಾವು ಕಲ್ಪಿಸ್ಕೊಡ್ತೀವಿ. ನಿಮಗೆ ಯಾವುದೇ ಕಾಯ್ದೆ ಕಾನೂನು ಬಗ್ಗೆ ಮಾಹಿತಿ ಬೇಕಾದರೆ, ಯಾವುದೇ ಸೌಲಭ್ಯಗಳ ಬೇಕಾದರೆ ನಮ್ಮ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಇದೆ. ನೀವು ಅದರ ಜೊತೆಗೆ 1090ಗೆ ಕಾಲ್ ಮಾಡಿದರೂ ಕೂಡ ನಿಮಗೆ ಮಾಹಿತಿ ಜೊತೆಗೆ ಯಾವುದಾದ್ರೂ ನಿಮಗೆ ತೊಂದರೆ ಆಗ್ತಿತ್ತು, ಸ್ಥಳೀಯ ಮಟ್ಟದಲ್ಲಿ ಇರ್ಬೋದು, ಕುಟುಂಬದಲ್ಲಿ ಇರ್ಬೋದು, ನೀವು ಒಂದು ಕಾಲ್ ಮಾಡಿದರೂ ಕೂಡ ನಿಮಗೆ ನಮ್ಮ ಇಲಾಖೆ ಸಿಬ್ಬಂದಿಗಳು ಬಂದು ನಿಮಗೆ ಸಹಕಾರವನ್ನು ಮತ್ತು ಕಾಯ್ದೆಯಲ್ಲಿರ್ತಕ್ಕಂತಹ ಸೌಲಭ್ಯವನ್ನು ಕೊಡೋ ಮಾಡುತ್ತಂತ ಹೇಳ್ತಾ, कार्यक्रम में पंच गारंटी क्रियान्वयन समिति के तालुक अध्यक्ष पवन किशोर पाटिल ने कहा कि उनकी समिति वरिष्ठ नागरिकों की सेवा के लिए सदैव प्रतिबद्ध है। बच्चों को मिलने वाला सम्मान और सहयोग कई बार वरिष्ठ नागरिकों को नहीं मिल पाता। वरिष्ठ नागरिकों के अधिकारों की रक्षा के लिए 2007 में कानून लागू किया गया तथा 2014 में हेल्पलाइन शुरू की गई। पुलिस अधिकारियों के कार्यालय में नियमित बैठकें आयोजित कर वरिष्ठ नागरिकों की समस्याओं और सुविधाओं पर चर्चा की जा रही है। अब तक प्राप्त मामलों में 80% समस्याओं का सफलतापूर्वक समाधान किया गया है, उन्होंने बताया। ಯಾವ ರೀತಿ ಮಕ್ಕಳಿಗೆ ಆದ್ಯತೆ ಸಿಗುತ್ತೋ, ಮಕ್ಕಳ ಕಾಯ್ದೆ ಬಗ್ಗೆ ಜಾಗೃತಿ ಇದೆಯೋ, ಯಾವ ರೀತಿ ಮಹಿಳಾ ಕಾನೂನು ಮಹಿಳೆಯರಿಗೆ ಆದ್ಯತೆ ಸಿಗುತ್ತೋ ಆ ಆದ್ಯತೆ ಎಲ್ಲೂ ನಮಗೆ ಹಿರಿಯ ನಾಗರಿಕರಿಗೆ ಸಮಾಜದಲ್ಲಿ ಕಾಣಕ್ಕೆ ಸಿಗ್ತಾ ಇಲ್ಲ. ಹಿರಿಯ ನಾಗರಿಕರ ಕಾಯ್ದೆ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗುವಂತ ಅವಶ್ಯಕತೆ ಇದೆ. ಈ ಕಾಯ್ದೆ 2007 ಬಂದಿದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಒಂದು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ನಮ್ಮ ಸಂಸ್ಥೆಗೆ ಜವಾಬ್ದಾರಿ ಸರ್ಕಾರ ಕೊಟ್ಟಾಗ 2014ರಲ್ಲಿ ಪ್ರಾರಂಭ ಆಯಿತು. ಅಲ್ಲಿವರೆಗೂ ಈ ಒಂದು ಕಾಯ್ದೆ ಇದೆ, ಇದಕ್ಕೊಂದು ಸಹಾಯವಾಣಿ ಇದೆ ಅನ್ನೋದು ಕೂಡ ಜನರಿಗೆ ಗೊತ್ತಿದ್ದಿಲ್ಲ. 2014ರಿಂದ ನಾವು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಒಂದು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ, ಈ ಒಂದು ಕೇಂದ್ರಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ ಮತ್ತು ಆ ಒಂದು ಸಮಿತಿಗೆ ಸಹಾಯಕ ಆಯುಕ್ತರು ರಾಯಚೂರು ಮತ್ತು ಲಿಂಗಸೂರು ಇಬ್ಬರು ಸದಸ್ಯರಾಗಿರ್ತಾರೆ. ಸೊ ನಾನು ಆ ಒಂದು ಕೇಂದ್ರದ ಮುಖ್ಯಸ್ಥನಾಗಿ ಅಲ್ಲಿ ನಿರಂತರ ನಾವು ಹಿರಿಯರು ಬಂದಂಥವ್ರನ್ನ ಬರಮಾಡಿಕೊಂಡು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಕಾನೂನು ರೀತಿಯ ಯಾವುದಾದ್ರೂ ಸಹಾಯ ಬೇಕಾದಲ್ಲಿ ನಾವು ಅವರಿಗೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕಳಿಸ್ಕೊಡ್ತೀವಿ. ಅಥವಾ ಏನಾದರೂ ಅವರಿಗೆ ಜೀವನಾಂಶಕ್ಕೆ ಏನಾದರೂ ಬೇಕಾದಾಗ ನಾವು ಅವರಿಗೆ ಸಹಾಯಕ ಆಯುಕ್ತರು ಅವರ ಕಚೇರಿ ಕಳಿಸಿ ಜೀವನಾಂಶಕ್ಕೆ ಅರ್ಜಿ ಸಲ್ಲಿಸಕ್ಕೆ ಹೇಳ್ಕೊಡ್ತೀವಿ. ಎಲ್ಲಿವರೆಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂದರೆ ಉಚಿತವಾಗಿ ಟೈಪ್ಸ್ ಅಂದರೆ ನಾವೇ ಒಂದು ಪ್ಲೇಟ್ ಒಂದು ಪೆಟಿಷನ್ ಮಾಡಿ ಕೊಡ್ತಾ ಇದ್ದೀವಿ. ಫಾರ್ಮ್ ನಂಬರ್ 5 ನಮ್ಮ ಕಚೇರಿಯಲ್ಲಿ ಕೊಟ್ಟು ಅದನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಮತ್ತು ಕೌನ್ಸಿಲಿಂಗ್ ಮುಖಾಂತರನೇ
ಸಾಕಷ್ಟು ಪ್ರಕರಣಗಳು ಇವತ್ತು ನಮ್ಮ ಕಚೇರಿಯಲ್ಲಿ ನಾವು ಇತ್ಯರ್ಥ ಮಾಡ್ತೇವೆ. ಕುಟುಂಬದ ಸದಸ್ಯರನ್ನು ಕರೆಸಿಬಿಟ್ಟು ಕಾನೂನು ಬಗ್ಗೆ ತಿಳುವಳಿಕೆ ಹೇಳಿ ಆದಷ್ಟು ನಾವು ಅಲ್ಲಿ ಒಂದು 80% ಕೇಸಸ್ ನಾವು ಅಲ್ಲೇ ಸಾಲ್ವ್ ಮಾಡ್ತೀವಿ. ಸರ್ ವೇದಿಕೆ ಬರಬೇಕು. ನಮ್ಮ ಅವತ್ತೇನಾಗ್ತದೆ, ನಮ್ಮ ಸಹಾಯಕ ಆಯುಕ್ತರು ಹೇಳಿದ್ರು, ಈಗ ಏನಾದರೂ ಗಿಫ್ಟ್ ಡೀಡಲ್ಲಿ ಏನಾದರೂ ಕಂಡೀಷನ್ ಇದ್ರೆ ನೋಡ್ಕೊಳ್ಳೋ ಜವಾಬ್ದಾರಿ, ಕಂಡೀಷನ್ ಅದರಲ್ಲಿ ಏನಾದರೂ ಬರ್ತಿದ್ರೆ ನಾವು ಅದನ್ನು ಕ್ಯಾನ್ಸಲ್ ಮಾಡಬಹುದು ಅಂತ ಹೇಳಿ. ಏನಾಗ್ತದೆ, ಕಾನೂನಲ್ಲಿ ಅಲ್ಲೇ ನೋಡ್ಕೋಬಹುದು. ಯಾರು ಸಹ ವಯಸ್ಸಾದ ಸೀನಿಯರ್ ಸಿಟಿಸನ್ಸ್ ಏನಿರೋ ಇರ್ತಾರೆ ಅವರಿಗೆ ಮಕ್ಕಳು ಕರೆದಾಗ ಹೋಗ್ಬೇಕಾಗುತ್ತೆ. ಅದೇನೋ ಲೋನ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ, ಕೆಲವರು ಪೆನ್ಷನ್ ಮಾಡಿಸಿ ಅಂತ ಕರ್ಕೊಂಡು ಹೋಗ್ತಾರೆ, ಕೆಲವರು ವಿಭಾಗ ಪತ್ರ ಮಾಡ್ಕೊಳ್ತಾ ಇದೀವಿ ಅಂತ ಹೇಳ್ತಾರೆ, ಕೆಲವರು ಗ್ಯಾರಂಟಿ ಆಗ್ಬೇಕು ನೀನು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಹಿರಿಯರಿಗೆ ಮಕ್ಕಳು ಕರೆದಾಗ ಗೊತ್ತಾಗೋದಿಲ್ಲ, ಅವರು ನೇರವಾಗಿ ಕಚೇರಿಗೆ ಹೋಗ್ಬಿಡ್ತಾರೆ. ಈಗ ಸಬ್ ರಿಜಿಸ್ಟರ್ ಆಫೀಸ್, ಉದಾಹರಣೆಗೆ ಡಿ ಸಿ ಆಫೀಸಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಇದೆ. ಆ ಆಫೀಸಿಗೆ ಹೋದಾಗ ಅವ್ರು ಏನು ಮಾತಾಡಕ್ ಬರಲ್ಲ, ಯಾವುದೇ ದಾಖಲೆ ಓದಕ್ ಬರೋದಿಲ್ಲ, ಅಲ್ಲಿ ಕಂಡೀಷನ್ ಹಾಕಿದೆ ಇಲ್ಲ ಅಂತ. ಯಾಕಂದ್ರೆ ಮೊದಲೇ ಮಕ್ಕಳು ಒಬ್ಬ ವಕೀಲ ಅಥವಾ ಡೀಡ್ ರೈಟರ್ ಇಂದ ಪ್ರಿಪೇರ್ಡ್ ಆಗಿ ಡಾಕ್ಯುಮೆಂಟ್ ಮಾಡಿರ್ತಾರೆ. ಸ್ಟ್ಯಾಂಡರ್ಡ್ ಗಿಫ್ಟ್ ಡೀಡ್ ಡಾಕ್ಯುಮೆಂಟ್ ಇರುತ್ತೆ. ಆ ಡೋನ್ ಇದು ಫಿಕ್ಸ್ ಇರುತ್ತೆ. ಆ ಪ್ರಿಂಟ್ ತೆಗಿತಾರೆ, ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟು ಆ ಪ್ರಾಪರ್ಟಿ ಡೀಟೇಲ್ಸ್ ಹಾಕ್ತಾರೆ, ಪೇಪರ್ ಮುಂದೆ ಇಡ್ತಾರೆ, ಸೈನ್ ಹಾಕ್ಸ್ಕೊಳ್ತಾರೆ, ಟಂಪ್ ಬೀಳುತ್ತೆ, ಫೋಟೋ ತೆಗೆದು ಕಳಿಸ್ಬಿಡ್ತಾರೆ. ಅದಾದ್ಮೇಲೆ ಅವ್ರು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಳ್ತಾರೆ. ತಂದೆ ತಾಯಿಗೆ ಏನ್ ಮಾಡಿಸ್ಕೊಂಡ್ಯಪ್ಪ ಅಂತ ಕೇಳಿಸ್ತು ಕೂಡ ಅವರಿಗೆ ಧೈರ್ಯ ಆಗುದಿಲ್ಲ, ಸಾಗುದಿಲ್ಲ. ಹಾಗಾಗಿ ಇದೇನಿದೆಯಲ್ಲ, ಫ್ರಾಡ್ ಇಂದ ಹೋಗಿ ಮಾಡಿರುವಂತ ಗಿಫ್ಟ್ ಡೀಡ್ ಕ್ಯಾನ್ಸಲ್ ಮಾಡೋಕ್ಕೆ ಸದ್ಯ ಕಾನೂನಲ್ಲಿ ಪ್ರಾವಧಾನ ಇದೆ. ಅದೇನಾದ್ರೂ ಸೆಲ್ಫ್ ಎಕ್ವೈರ್ಡ್ ಪ್ರಾಪರ್ಟಿ ಇದ್ರೆ ದಯವಿಟ್ಟು ಲಾಭ ನೋಡದೆ, ಹಿಂದೆ ಮುಂದೆ ನೋಡದೆ ಅಂತ ಪ್ರಾಪರ್ಟಿಗಳು ಸೆಲ್ಫ್ ಎಕ್ವೈರ್ಡ್ ಪ್ರಾಪರ್ಟಿ ಇದ್ರೆ, ಮಕ್ಕಳು ಏನಾದ್ರು ಅವ್ರನ್ನೇ ಹೊರಗಡೆ ಹಾಕಿ ಗಿಫ್ಟ್ ಡೀಡ್ ಮಾಡ್ಕೊಂಡಿದ್ರೆ ದಯವಿಟ್ಟು ಅಂಥವೆಲ್ಲ ನೀವು ಪುರಸ್ಕಾರ ಮಾಡಬೇಕು. ಯಾಕಂದ್ರೆ ಈಗ ಇವತ್ತು ಸಮಸ್ಯೆ ಏನಾಗಿದೆ, ಮನೇಲಿ ಇಟ್ಟುಕೊಂಡು ದೈಹಿಕ ಹಿಂಸೆ ಕೊಡ್ತಾ ಇದ್ದಾರೆ. ನಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ನಾವು ಒಂದು ಸಹಾಯ ಮಾಡಿ ಇರೋದ್ರಿಂದ ನಿರಂತರವಾಗಿ ನಮ್ಮ ಜೊತೆ ಸಮಾಲೋಚನೆ ಮಾಡ್ತಾರೆ. ಹೊರಗಡೆ ಯಾರಿಗೆ ಹೇಳ್ಕೊಳ್ಳೋಂಥ ವಿಷಯ ಅಲ್ಲ, ನಮ್ಮ ಜೊತೆ ಅವರು ಪರ್ಸನಲ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತಾರೆ. ಯಾವ ಥರ ಹಿಂಸೆ ಮನೇಲಿ ಆಗ್ತಾ ಇದೆ, ಯಾವ ಥರ ಶೋಷಣೆ ಮಾಡ್ತಾ ಇದೆ, ಕೆಲವರು ಅವರಿಗೆ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ, ಕೆಲವರು ಅವರಿಗೆ ಔಷಧಿಗೆ ದುಡ್ಡು ಕೊಡ್ತಾ ಇಲ್ಲ, ಕೆಲವರು ಪೆನ್ಷನ್ ಬಂದ ತಕ್ಷಣ ಬ್ಯಾಂಕಿಗೆ ಹೋಗಿ ನೇರವಾಗಿ ಮಕ್ಕಳೇ ಪೆನ್ಷನ್ ಡ್ರಾ ಮಾಡಿಬಿಡ್ತಾರೆ, ಕೆಲವರು ATM ಕಾರ್ಡ್ ಮಕ್ಕಳಲ್ಲಿದೆ. ಯಾವ ತರ ಅವ್ರ ಜೀವನ ನಡೆಸಬೇಕು? ನಿವೃತ್ತ ಅಧಿಕಾರಿಗಳಾಗಿದ್ದಾರೆ. ನನಗೆ ವಿಚಿತ್ರವಾದ್ರೆ ಸರ್ಕಾರಿ ನಿವೃತ್ತ ಅಧಿಕಾರಿಗಳು ಇವತ್ತು ಜಾಸ್ತಿ ಶೋಷಣೆಗೊಳಗಾಗಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರಿ, ನೀವು ಅವ್ರನ್ನೆಲ್ಲ ಕರೆಸಿ ವಿಚಾರಿಸ್ರಿ. ನೀವು ಅವ್ರಿಗೆ ಜಾಸ್ತಿ ಶೋಷಣೆ ಆಗ್ತಿದೆ ಮನೇಲಿ. ಅವ್ರಿಗೆ कार्यक्रम में महिला एवं बाल विकास विभाग की उपनिदेशक शरणम्मा, जिला विकलांगजन एवं वरिष्ठ नागरिक सशक्तिकरण विभाग की निदेशक S. सरस्वती, पंच गारंटी क्रियान्वयन तालुक अध्यक्ष पवन किशोर पाटिल, लक्ष्मीकांत रेड्डी, भास्कर बाबू, वीरभद्रप्पा सहित विभिन्न विभागों के अधिकारी, सामाजिक कार्यकर्ता तथा वरिष्ठ नागरिक उपस्थित थे।